ನಮಸ್ಕಾರ ಗೆಳೆಯರೇ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ MA ಇತಿಹಾಸ ವಿಭಾಗದ 2ನೇ ಸೆಮಿಸ್ಟರ್ 2024ರಿಂದ 25ನೇ ಸೈಕಲ್ನಲ್ಲಿ ಆಧುನಿಕ ಪೂರ್ವ ಕರ್ನಾಟಕದ ಇತಿಹಾಸ ಎಂಬ ಒಂದು ಪ್ರಧಾನ ಪತ್ರಿಕೆ ಇದೆ. ಇದರ ಒಂದು ನೋಟ್ಸ್ ಅನ್ನು ನಾವಿಲ್ಲಿ ನೋಡೋಣ. ನಾನು ನಿಮಗೆ ಬೇರೆ ವಿಡಿಯೋಗಳಲ್ಲಿ ಹೇಳಿದಾಗೆ ನಾನು ಇಲ್ಲಿ ಮಾಡ್ತಿರುವುದು ಕೇವಲ ಕೀ ಪಾಯಿಂಟ್ಸ್ಗಳು ಮಾತ್ರ. ಅದನ್ನು ನೀವು ಎಕ್ಸಾಮ್ ಪರೀಕ್ಷೆಯಲ್ಲಿ ಬರೆಯುವಾಗ ವಿವರಣಾತ್ಮಕವಾಗಿ ಮತ್ತು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ಸೊ ಇದರ ಮೊದಲನೇ ಘಟಕ ಭೌಗೋಳಿಕ ಲಕ್ಷಣಗಳು, ಆಧಾರಗಳು, ಪ್ರಾಗೈತಿಹಾಸಿಕ ಇತಿಹಾಸ. ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾನು ಸ್ವಯಂ ಮೌಲ್ಯಮಾಪನದ ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಅವುಗಳು ಮರುಕಳಿಸಿರುವ ಕಾರಣ ನಾನು ಅವುಗಳಿಗೆ ಉತ್ತರಿಸಿಲ್ಲ. ಎಷ್ಟು ಉತ್ತರ ನೀಡಿದ್ದೇನೋ ಅಷ್ಟು ಮಾತ್ರ ನೀವು ಸಹ ಓದಿಕೊಳ್ಳಿ, ಏಕೆಂದರೆ ಕೆಲವೊಂದು ಪ್ರಶ್ನೆಗಳು ಮರುಕಳಿಸಿವೆ. ಮೊದಲನೆಯ ಪ್ರಶ್ನೆ ಏನಂದ್ರೆ ಕರ್ನಾಟಕದ ಇತಿಹಾಸ. ಸೊ ಮೊದಲನೇ ಘಟಕ ಯಾವುದು? ಭೌಗೋಳಿಕ ಲಕ್ಷಣಗಳು, ಆಧಾರಗಳು ಮತ್ತು ಪ್ರಾಗೈತಿಹಾಸಿಕ ಇತಿಹಾಸ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕರ್ನಾಟಕದ ಇತಿಹಾಸದ ಮೇಲೆ ಭೌಗೋಳಿಕ ಲಕ್ಷಣಗಳ ಪ್ರಭಾವವನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕವನ್ನು ಇತಿಹಾಸವನ್ನು ಓದಕ್ ಮುಂಚೆ ಈ ಭೌಗೋಳಿಕ ಮತ್ತು ರಾಜಕೀಯ ಪ್ರಭಾವವನ್ನು ನಾವು ನೋಡಲೇಬೇಕಾಗುತ್ತೆ. ಏನು? ದಕ್ಷಿಣ ಭಾರತದ ಕೇಂದ್ರಿತ ಸ್ಥಾನ. ಕರ್ನಾಟಕವು ದಕ್ಷಿಣ ಭಾರತದ ಕೇಂದ್ರಿತ ಸ್ಥಾನವಾಗಿದೆ. ರಾಜಕೀಯ ನಿಯಂತ್ರಣ. ಅದೆಷ್ಟೋ ರಾಜವಂಶಸ್ಥರು ನಮ್ಮ ಕರ್ನಾಟಕವನ್ನು ಆಳಿದ್ದಾರೆ. ಮೌರ್ಯರು ಸಹ ನಮ್ಮ ಕರ್ನಾಟಕವನ್ನು ಆಳಿದ್ದಾರೆ. ಮೌರ್ಯರು, ಶಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ಅದೆಂತೋ ರಾಜವಂಶರು ನಮ್ಮ ಒಂದು ಕರ್ನಾಟಕವನ್ನು ಆಳಿದರು. ಇದು ರಾಜಕೀಯ ನಿಯಂತ್ರಣ, ಆಕ್ರಮಣ ನಿಯಂತ್ರಣ. ಇದೆಲ್ಲವೂ ಸಹ ಮೊದಲನೇ ಒಂದು ಭೌಗೋಳಿಕ ಮತ್ತು ರಾಜಕೀಯ ಪ್ರಭಾವದಲ್ಲಿ ಬರುತ್ತೆ. ಎರಡನೇದು ಪರ್ವತ ಶ್ರೇಣಿಗಳ ಪ್ರಭಾವ. ಏನ್ ಮಾಡುತ್ತೆ ಈ ಪರ್ವತ ಶ್ರೇಣಿಗಳು? ಪಶ್ಚಿಮ ಘಟ್ಟಗಳಾಗಿರ್ಬಹುದು ಅಥವಾ ಕರಾವಳಿ ತೀರ, ಅದೇ ನಾವೇನಿರ್ತೀವಿ ಕರಾವಳಿ ತೀರಗಳು, ಇವುಗಳೆಲ್ಲವೂ ಸಹ ನಮಗೆ ರಕ್ಷಣೆಯನ್ನು ನೀಡುತ್ತದೆ. ಯಾವುದರಿಂದ? ಮಾನ್ಸೂನ್ ಮಳೆಗಳಿಂದ ಆಗಿರಬಹುದು ಅಥವಾ ಬಿರುಗಾಳಿಗಳಿಂದ ಆಗಿರಬಹುದು, ಇವುಗಳೆಲ್ಲವೂ ನಮಗೆ ರಕ್ಷಣೆ ನೀಡುತ್ತದೆ. ರಕ್ಷಣಾತ್ಮಕ ಸ್ಥಾನ. ನಮ್ಮ ಕರ್ನಾಟಕವು ರಕ್ಷಣಾತ್ಮಕ ಸ್ಥಾನವಾಗಿದೆ. ಗಡಿ ರಕ್ಷಣೆ ಮಾಡುತ್ತೆ. ಏನ್ ಮಾಡುತ್ತೆ? ಪರ್ವತ ಶ್ರೇಣಿಗಳು ನಮ್ಮ ಗಡಿಯನ್ನು ರಕ್ಷಣೆ ಮಾಡುತ್ತವೆ. ಬೇರೆ ವಿರೋಧಿಗಳು ನಮ್ಮ ಒಂದು ಕರ್ನಾಟಕದ ಗಡಿಯೊಳಗೆ ಬರಬಾರದೆಂಬ ಕಾರಣದಿಂದ ಸ್ವಯಂ ಪ್ರಕೃತಿ ನಮಗೆ ನೀಡಿರುವ ಬೃಹತ್ ರಕ್ಷಣಾವಾಗಿದೆ ಇದು. ನದಿಗಳ ಪ್ರಭಾವ. ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ನದಿಗಳಿದ್ದರೂ 3 ಮುಖ್ಯ ನದಿಗಳನ್ನು ಹೆಸರಿಸ್ತೇವೆ. ಅವುಗಳು ಯಾವುದಂದ್ರೆ ಕೃಷ್ಣಾ ನದಿ, ಕಾವೇರಿ ನದಿ ಮತ್ತೆ ತುಂಗಭದ್ರಾ ನದಿ. ಇವು ನದಿಗಳ ಒಂದು ಇತಿಹಾಸ ಆಗಿರಬಹುದು. ಎಲ್ಲಿ ಹುಟ್ಟಿ ಎಲ್ಲಿ ಸೇರುತ್ತೆ, ಯಾವ ಸಮುದ್ರವನ್ನು ಸೇರುತ್ತೆ, ಇದರಿಂದ ಎಷ್ಟು ಜನರು ಉಪಯುಕ್ತರಾಗುತ್ತಾರೆ, ಎಷ್ಟು ಜನರು ವ್ಯವಸಾಯಕ್ಕಾಗಿ ನೀರನ್ನು ಬಳಸ್ತಾರೆ, ಎಷ್ಟೋ ಪ್ರಾಣಿ ಪಕ್ಷಿಗಳು ಈ ನೀರನ್ನು ಅವಲಂಬಿಸಿರುತ್ತೆ. ಇದೆಲ್ಲವೂ ಸಹ ಇದರಲ್ಲಿ ಬರುತ್ತೆ. ಕರಾವಳಿ ಪ್ರದೇಶದ ಪ್ರಭಾವ. ಕರಾವಳಿ ಪ್ರದೇಶದಿಂದ ಅದೆಷ್ಟೋ ಸಮುದ್ರದ ಮೂಲಕ ವ್ಯಾಪಾರಗಳು ನಡೀತವೆ. ಸಾಂಸ್ಕೃತಿಕ ವಿನಿಮಯ. ಒಂದು ದೇಶದ ಸಾಂಸ್ಕೃತಿಕ ಇನ್ನೊಂದು ದೇಶಕ್ಕೆ ವಿನಿಮಯವಾಗುತ್ತವೆ. ಮತ್ತು ಧರ್ಮ ಪ್ರಚಾರ ಆಗಿದೆ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ. ಅದೆಷ್ಟೋ ಕ್ರೈಸ್ತ ಧರ್ಮ ಪಾದ್ರಿಗಳಾಗಿರ್ಬೋದು ನಮ್ಮ ಅವರ ಧರ್ಮವನ್ನು ನಮಗೆ ಪರಿಚಯಿಸಿದ್ರು. ಇಂತಹ ಅನೇಕ ಸಂಗತಿಗಳಿವೆ. ಮಲೆನಾಡು ಮತ್ತು ಬಯಲು ಸೀಮೆಯ ಪ್ರಭಾವ. ಮಲೆನಾಡು ನಾವು ಹೇಳ್ಬೋದು ಆಗುಂಬೆ ಆಗಿರ್ಬೋದು ಮತ್ತೆ ಇನ್ನು ಕೆಲವು ಪ್ರದೇಶಗಳಾಗಿರ್ಬೋದು. ಮಲೆನಾಡುಗಳು 365 ದಿನಗಳು ಸಹ ಮಳೆಯನ್ನು ಸುರಿಸುತ್ತವೆ. ಅಂತಿಂತ ಮಳೆಗಳಲ್ಲ ಇವುಗಳು, ಒಂದು ರೀತಿಯಾದ ಮಳೆಗಳು. ಇದರಿಂದ ಜನಗಳು ಖುಷಿಯನ್ನು ಪಡೆಯುತ್ತಾರೆ. ಬಯಲು ಸೀಮೆ, ಸಾಂಸ್ಕೃತಿಕ ವೈವಿಧ್ಯ. ಸಾಂಸ್ಕೃತಿಕದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯವು ಭಿನ್ನವಾಗಿರುತ್ತವೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದೇ ರಾಜ್ಯದಲ್ಲಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸಾಂಸ್ಕೃತಿಕ ವೈವಿಧ್ಯಮಯವಾಗಿರುತ್ತೆ. ಭಾಷೆ ಆಗಿರ್ಬೋದು, ಉಡುಪು ಆಗಿರ್ಬೋದು, ಸಮಾಜ ಆಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಎಲ್ಲದಲ್ಲೂ ಸಾಂಸ್ಕೃತಿಕ ವೈವಿಧ್ಯಮಯ ತೋರಿಸುತ್ತೆ. ಖನಿಜ ಸಂಪನ್ಮೂಲಗಳ ಪ್ರಭಾವ. ನಮ್ಮ ಕರ್ನಾಟಕವು ಕಬ್ಬಿಣದ ಅದಿರಲ್ಲಿ ಎತ್ತಿದಕ್ಕೆ. ಯಾಕೆಂದ್ರೆ ಕಬ್ಬಿಣ ಆಗಿರ್ಬೋದು, ಚಿನ್ನದ ಗಣಿಗಳಾಗಿರ್ಬೋದು, ಕಲ್ಲಿನ ಸಂಪನ್ಮೂಲಗಳಾಗಿರ್ಬೋದು, ಇದೆಲ್ಲವೂ ಸಹ ಕರ್ನಾಟಕದಿಂದ ಈಗಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳಾಗಿರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಆಗಿರಬಹುದು ವಿನಿಮಯ ಮಾಡಿಕೊಳ್ತಾರೆ. ಹವಾಮಾನ ಪ್ರಭಾವ. ಮಾನ್ಸೂನ್ ಮಳೆ ಆಗುತ್ತೆ. ಋತುಗಳು ಕಾಲಕ್ಕೆ ಕಾಲ ಬದಲಾಗುತ್ತಾ ಇರುತ್ತೆ. ಮತ್ತೆ ವ್ಯಾಪಾರ ಮಾರ್ಗಗಳ ಪ್ರಭಾವ. ಉತ್ತರ ಮತ್ತು ದಕ್ಷಿಣ ಮಾರ್ಗ, ಪೂರ್ವ ಪಶ್ಚಿಮ ಮಾರ್ಗ, ಸಾಂಸ್ಕೃತಿಕ ವಿನಿಮಯ. ಮತ್ತೆ
ಉತ್ತರದಿಂದ ದಕ್ಷಿಣ, ದಕ್ಷಿಣದಿಂದ ಪೂರ್ವ, ಪೂರ್ವದಿಂದ ಪಶ್ಚಿಮ, ಹೀಗೆ ನಮ್ಮ ಕರ್ನಾಟಕದ ಒಂದು ಸಾಂಸ್ಕೃತಿಕ ವಿನಿಮಯ ವ್ಯಾಪಾರದಲ್ಲೂ ಸಹ ವೈವಿಧ್ಯತೆಯನ್ನು ತೋರಿಸುತ್ತವೆ. ನಗರೀಕರಣದ ಮೇಲೆ ಪ್ರಭಾವ, ನದಿ ದಡಗಳು, ರಕ್ಷಣಾತ್ಮಕ ಸ್ಥಾನ, ವ್ಯಾಪಾರ ಕೇಂದ್ರ, ಇವುಗಳೆಲ್ಲದು ನದಿ ದಡಗಳಂದ್ರೆ ತುಂಗಭದ್ರಾ ನದಿ ಆಗಿರ್ಬೋದು, ಕಾವೇರಿ ನದಿಯ ದಂಡೆ ಮೇಲಾಗಿರ್ಬೋದು, ಅದೆಷ್ಟೋ ಸಂಸ್ಕೃತಿಗಳು ನಾಗರಿಕತೆಗಳು ಹುಟ್ಟುಕೊಂಡು ಬಂದಿರಬಹುದು. ಅದೆಷ್ಟು ತಲಕಾಡನ್ನ ತಗೊಂಡ್ರೆ ಎಕ್ಸಾಂಪಲ್, ತಲಕಾಡಲ್ಲಿ ಆ ಗಂಗರು ಕಟ್ಟಿಸಿದ ಆ ದೇವಾಲಯಗಳಾಗಿರ್ಬೋದು, ಅದೆಲ್ಲ ನಗರೀಕರಣಕ್ಕೆ, ನಗರ ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ಸಹ ನಾವು ನೋಡಬಹುದಾಗಿದೆ. ಸಾಂಸ್ಕೃತಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ, ಕಲೆ ಮತ್ತು ವಾಸ್ತುಶಿಲ್ಪ, ಈ ಒಂದು ಭೌಗೋಳಿಕ ಅಂಶದಿಂದ ಕಲೆ ಮತ್ತು ಸಾಂಸ್ಕೃತಿಕ ವಾಸ್ತುಶಿಲ್ಪಗಳು ಹೇಗೆ ಹುಟ್ಟುಕೊಂಡು, ಸಾಹಿತ್ಯ ಕರ್ನಾಟಕದ ಭಾಷೆಯಾದ ಕನ್ನಡವು ಹೇಗೆ ಆದಿಗನ್ನಡ, ಹಳೆಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ ಇಂದ ಹೇಗೆ ತನ್ನ ವಿಕಾಸವನ್ನು ಹೊಂದಿತ್ತು, ಇದೆಲ್ಲವೂ ಇದರಲ್ಲೇ ಬರುತ್ತೆ. ಧರ್ಮ ಮತ್ತು ದರ್ಶನ, ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ಧರ್ಮಗಳು ಹುಟ್ಟುಕೊಂಡವು, ಅದೆಷ್ಟೋ ಧರ್ಮಗಳು ಬೆಳೆದು ಬಂದು ಅವನತಿ ಹಾದಿಯನ್ನು ಹಿಡಿದು ಅದೆಷ್ಟೋ ಧರ್ಮಗಳು ಪ್ರಸ್ತುತ ಆಧುನಿಕ ಯುಗದಲ್ಲಿಯೂ ಇದೆ ಅಂತಲೂ ಸಹ ನಾವು ನೋಡಬಹುದು. ಇದು ಮೊದಲನೆಯ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಕರ್ನಾಟಕ ಇತಿಹಾಸದ ರಚನೆಗೆ ಸಾಹಿತ್ಯಾಧಾರಗಳ ಮಹತ್ವ ತುಂಬಾ ತುಂಬಾ ಇಂಪಾರ್ಟೆಂಟ್. ನಮ್ಗೆಲ್ರಿಗೂ ಗೊತ್ತು ಆಕರಗಳಲ್ಲಿ ಎಷ್ಟು ವಿಧಗಳಿವೆ, ಸಾಹಿತ್ಯ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ, ಇದೆಲ್ಲನೂ ನಾನು ಈ ಒಂದು ಪ್ರಶ್ನೆಯಲ್ಲಿ ಹೇಳ್ತೀನಿ, ಯಾಕಂದ್ರೆ ನಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ ಅದು. ನಾನು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ತೀನಿ. ಕರ್ನಾಟಕದ ಇತಿಹಾಸದ ರಚನೆಗೆ ಸಾಹಿತ್ಯ ಆಧಾರಗಳು ಹೇಗೆ ಉಪಯುಕ್ತವಾಗಿದೆ? ಮೊದಲನೇದು, ಪುರಾಣಗಳು ಮತ್ತು ಪ್ರಾಚೀನ ಸಂಸ್ಕೃತ ಗ್ರಂಥಗಳು. ಅದೆಷ್ಟೋ ಪುರಾಣಗಳು, ಮಾರ್ಕಂಡೇಯ ಪುರಾಣ ಆಗಿರ್ಬೋದು, ಭಾಗವತ ಪುರಾಣ ಆಗಿರ್ಬೋದು, ವರಾಹಿ ಮಿಹಿರನ, ಈತ ಕವಿ ಆಗಿರ್ತಾನೆ, ವರಾಹ ಮಿಹಿರ. ಇವನು ಬೃಹತ್ ಸಂಹಿತೆಯಲ್ಲಿ ಕರ್ನಾಟಕವನ್ನು ಉಲ್ಲೇಖಿಸ್ತಾನೆ. ಈ ಗ್ರಂಥಗಳು ಕರ್ನಾಟಕದ ಪ್ರಾಚೀನ ಇತಿಹಾಸ ಆಗಿರ್ಬೋದು, ಭೌಗೋಳಿಕ ಸ್ಥಿತಿಗಳಾಗಿರ್ಬೋದು, ಸಾಂಸ್ಕೃತಿಕ ಸಮಾಜ ಆಗಿರ್ಬೋದು, ಭಾಷೆ, ನುಡಿ, ಎಲ್ಲದರ ಬಗ್ಗೆ ಮಾಹಿತಿ ನೀಡುತ್ತದೆ. ಎರಡನೇದು, ಕನ್ನಡದ ಸಾಹಿತ್ಯ ಕೃತಿಗಳು. ಅದೆಷ್ಟೋ ಚಾರಿತ್ರೆ, ವ್ಯಾಕರಣ, ತತ್ವಶಾಸ್ತ್ರ, ನಾಟಕ ಕೃತಿಗಳು. ಈ ಕೃತಿಗಳು ವಿವಿಧ ಕಾಲಘಟ್ಟದ ರಾಜಕೀಯ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ಸಾಂಸ್ಕೃತಿಕ ಸ್ಥಿತಿಗತಿಗಳನ್ನು ಆ ಕಾಲದಲ್ಲಿ ಹೇಗೆ ಇದ್ದವು ಎಂಬುದನ್ನು ಒಂದು ಪರಿಕಲ್ಪನೆಯನ್ನು ನಮಗೆ ನೀಡುತ್ತದೆ. ಉದಾಹರಣೆಗೆ ವಿಜಯನಗರ ಕಾಲದ ಕೃತಿಗಳು, ಎಷ್ಟೋ ಕೃತಿಗಳು ಬಂದೈತೆ. ಅದರಲ್ಲಿ ಗಂಗಾಂಬಿಕೆಯಂತಹ ಮಧುರ ವಿಜಯಂ, ಗಂಗಾಂಬಿಕೆಯು ಮಧುರ ವಿಜಯಂ ಎನ್ನುವ ಕೃತಿಯನ್ನು ಬರುತ್ತಾಳೆ. ಇದು ಅವರ ಕಾಲದ, ವಿಜಯನಗರ ಕಾಲದ ಒಂದು ಸಮಾಜದ ಬಗ್ಗೆ ನಿರೂಪಿಸುತ್ತೆ, ಧರ್ಮದ ಬಗ್ಗೆ ಹೇಳುತ್ತೆ. ಮತ್ತೆ ಒಂದನೇ ರಾಜನಾಥ ಡಿಂಡಿಮನ ಸಾಲುಭವ್ಯತೆಯಂ, ಇದು ಆ ರಾಜನ ಆಡಳಿತವನ್ನು ನಿರೂಪಿಸುತ್ತದೆ, ರಾಜಕೀಯವನ್ನು ತೋರಿಸಿಕೊಡುತ್ತದೆ ನಮಗೆ. ಮತ್ತು ತಿರುಮಲಾಂಬೆಯ ವರದಾಂಬಿಕಾ ಪರಿಯಂ, ಈ ಒಂದು ಕೃತಿಯು ಅತ್ಯಂತ ಗಮನಾರ್ಹ ಕೃತಿಗಳಾಗಿರುವುದು. ಇದೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಆಡಳಿತ, ರಾಜಕೀಯ, ವ್ಯಾಪಾರ, ಭಾಷೆ, ಧರ್ಮ, ಸಂಸ್ಕೃತಿ, ಇದೆಲ್ಲದರ ಬಗ್ಗೆ ಬೆಳಕು ಚೆಲ್ಲುತ್ತವೆ. ತಮಿಳು ಸಾಹಿತ್ಯಗಳು ಸಹ ನಮ್ಮ ಕರ್ನಾಟಕದ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ. ಪ್ರಾಚೀನ ತಮಿಳು ಗ್ರಂಥಗಳಲ್ಲಿ ನಮ್ಮ ಕರ್ನಾಟಕವನ್ನು ಹೇಗೆ ಕರೀತಿರೋದಂದ್ರೆ ಕರುನಾಡರ್ ಎಂದು ಕರೀತಿದ್ದಂದ್ರೆ, ಕರುನಾಡರ್ ಅಂದ್ರೆ ನಾವು ಕರ್ನಾಟಕದವರು ಅಂತ ಆ ಒಂದು ತಮಿಳು ಉಲ್ಲೇಖಗಳಲ್ಲಿ ಸಂಗಮ್ ಯುಗದಲ್ಲೇ ಇದನ್ನ ಹೇಳಿ ಹೋಗಿದ್ದಾರೆ. ರಾಜವಂಶೀಯ ಇತಿಹಾಸ ಮತ್ತು ರಾಜವಂಶಿಗಳು, ಅದೆಷ್ಟೋ ಕನ್ನಡ ರಾಜವಂಶಸ್ಥರು ನಮ್ಮನ್ನು ಆಳಿದ್ದಾರೆ. ಕದಂಬರಿಂದ ಹಿಡಿದು ಹೊಯ್ಸಳರವರೆಗೂ. ಅದರಲ್ಲಿ ಶಾತವಾಹನರು ನಮ್ಮ ಕನ್ನಡದವರು ಇಲ್ಲದ್ರೂ ಸಹ ನಮ್ಮ ಕರ್ನಾಟಕವನ್ನು ಆಳಿದವರು ಶಾತವಾಹನರು, ಕದಂಬರು, ಗಂಗರು, ಚೋಳರು, ತಮಿಳರು ಸಹ ನಮ್ಮ ಕರ್ನಾಟಕವನ್ನು ಆಳಿದ್ದಾರೆ. ಕರ್ನಾಟಕವು ಅತ್ಯಂತ ವೈವಿಧ್ಯಮಯವಾದ ಒಂದು ಸ್ಥಳ. ಇಲ್ಲಿ ಬಂದು ನಾವು ಅದಕ್ಕೆ ಇದನ್ನು ಹೇಳುವಾಗ, ಭಾರತ ಜನನಿಯ ಹೇಳುವಾಗ ಅಷ್ಟು ಚೆನ್ನಾಗಿ ಕರ್ನಾಟಕದ ಬಗ್ಗೆ ವರ್ಣನೆಯನ್ನು ನೀಡಿದ್ದಾರೆ ಕುವೆಂಪು ಅವರು. ಮತ್ತೆ ಧರ್ಮ ಮತ್ತು ದರ್ಶನದ ಗ್ರಂಥಗಳು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮಗಳು ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ ಶರಣ ಸಾಹಿತ್ಯಗಳಾಗಿದ್ದು, ವೀರಶೈವ ಗ್ರಂಥಗಳು, ದಾಸ ಸಾಹಿತ್ಯಗಳು, ಅದೆಷ್ಟೋ ಸಾಹಿತ್ಯಗಳು ಆ ಕಾಲದಲ್ಲಿ ನಡೆದ ರಾಜಕೀಯ, ಆಡಳಿತ, ಸಾಮಾಜಿಕ, ಧಾರ್ಮಿಕ, ಭಾಷೆ ವಿಕಸನ, ಎಲ್ಲದರ ನಂಬಿಕೆ, ಎಲ್ಲದರ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಉದಾಹರಣೆ ಹೇಳಬೇಕಾದ್ರೆ, ನಮ್ಮ ಶರಣ ಸಾಹಿತ್ಯದಲ್ಲಿ ವಚನ ಸಾಹಿತ್ಯನೇ ಶರಣ ಸಾಹಿತ್ಯ ಅಂತ ಕರೀತೀವಿ. ವಚನ ಸಾಹಿತ್ಯದಲ್ಲಿ ಬಸವಣ್ಣನವರಾಗಿರ್ಬೋದು, ಅಲ್ಲಮ ಪ್ರಭು ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಇವರೆಲ್ಲರೂ ಸಹ
ಎಷ್ಟೊಂದು ವಚನ ಸಾಹಿತ್ಯಗಳನ್ನು ಸೃಷ್ಟಿಸ್ತಾರೆ. ಮತ್ತೆ ದಾಸ ಸಾಹಿತ್ಯದಲ್ಲಿ ಅದೆಷ್ಟೊಂದು ಸಾಹಿತ್ಯಗಳನ್ನು ಇದು ಮಾಡ್ತಾರೆ. ಎಲ್ಲವೂ ಸಹ ನಮ್ಮ ಭಾರತದ ಕರ್ನಾಟಕದ ಇತಿಹಾಸದ ಸಾಹಿತ್ಯ ಆಧಾರಗಳ ಒಂದು ಪಟ್ಟಿಯಲ್ಲಿ ಸೇರುತ್ತವೆ. ಉದಾಹರಣೆಗೆ ಚಾಲುಕ್ಯರ ಕೃತಿಗಳಾದ ಚಾಲುಕ್ಯರ ಕೃತಿಗಳು, ಚಾಲುಕ್ಯರ ಆಸ್ಥಾನದಲ್ಲಿದ್ದ ಜಿನಸೇನ ಹರಿವಂಶ ಪುರಾಣ ಎಂಬ ಕೃತಿಯನ್ನು ಬರೀತಾನೆ. ರಾಷ್ಟ್ರಕೂಟ ಕಾಲದ ಕೃತಿಗಳಂದ್ರೆ ಅಮೋಘವರ್ಷ ನೃಪತುಂಗ, ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ಬರೀತಾನೆ. ಇವೆಲ್ಲವೂ ಕನ್ನಡದ ಮೇರು ಕೃತಿಗಳು. ಮತ್ತೆ ವೀರನಾರಾಯಣ ಸುಜಾನ ಚರಿತೆಯನ್ನು ಬರೀತಾನೆ. ಮತ್ತೆ ಹೊಯ್ಸಳ ಕಾಲದಲ್ಲಂತೂ ಹರಿಹರನು ಗಿರಿಜಾ ಕಲ್ಯಾಣವನ್ನು ಬರೀತಾನೆ. ನಯಸೇನ ಧರ್ಮಾಮೃತ ಎಂಬ ಕೃತಿಯನ್ನು ಬರೀತಾನೆ. ಜನ್ನ ಅನಂತನಾಥ ಪುರಾಣವನ್ನು ಬರೀತಾನೆ. ಇಂದು ಅದೆಷ್ಟೋ ಕೃತಿಗಳು ನಮ್ಮ ಕನ್ನಡ ಭಾಷೆಯಲ್ಲಾಗಿರ್ಬೋದು ಅಥವಾ ಸಂಸ್ಕೃತ ತಮಿಳು ಭಾಷೆಯಲ್ಲಾಗಿರ್ಬೋದು, ಬೇರೆ ಭಾಷೆಗಳಲ್ಲಾಗಿರ್ಬೋದು, ನಮ್ಮ ಕರ್ನಾಟಕವನ್ನು ವರ್ಣಿಸಿದ್ದಾರೆ. ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆಗೆ ಬಂದ್ರೆ, ಇತಿಹಾಸದ ರಚನೆಗೆ ಶಾಸನಾಧಾರಗಳು. ನಾವು ಇತಿಹಾಸದ ವಿದ್ಯಾರ್ಥಿಗಳು, ನಮಗೆ ಶಾಸನದ ಮಹತ್ವ ಗೊತ್ತಿರುತ್ತೆ. ಶಾಸನವನ್ನು ಹೇಗೆ ಓದಬೇಕು, ಯಾವ ಯಾವ ಭಾಷೆಯಲ್ಲಿ ಶಾಸನಗಳು ಬಂದಿದ್ದೆಲ್ಲ ನಮಗೆ ಗೊತ್ತಿರುತ್ತೆ. ಆ ಒಂದು ಶಾಸನಗಳನ್ನು ಆಧಾರವಾಗಿಟ್ಟುಕೊಂಡು ಹೇಗೆ ಕರ್ನಾಟಕದ ಇತಿಹಾಸವನ್ನು ಸೃಷ್ಟಿಸಬಹುದು ಅಂತ. ಮೊದಲನೇದು, ಶಾಸನಗಳೆಂದರೇನು ಅದು ನಮ್ಗೆ ಗೊತ್ತಿದೆ. ಶಾಸನಗಳ ಅಧ್ಯಯನವನ್ನು ಏನಂತ ಕರೀತಾರೆ? ಶಾಸನಶಾಸ್ತ್ರ ಅಥವಾ ಎಪಿಗ್ರಫಿ ಅಂತ ಕರೀತಾರೆ. ಶಾಸನಗಳಲ್ಲಿ ಮುಖ್ಯವಾಗಿ 4 ವಿಧಗಳಿವೆ. ಯಾವ್ಯಾವ ವಿಧಪ್ಪ ನಮ್ಗೆಲ್ರಿಗೂ ಗೊತ್ತಿದೆ. ದಾನ ಶಾಸನ, ಯುದ್ಧ ವಿಜಯ ಶಾಸನ, ಆಡಳಿತ ಶಾಸನ. ಈ 3 ಶಾಸನಗಳು ಯಾವುದೇ ರಾಜ ಹೊರಡಿಸುವ ಒಂದು ಕಲ್ಲಿನ ಮೇಲೆ ಆಗಿರ್ಬೋದು, ಅಥವಾ ತಾಮ್ರದ ಒಂದು ಹಾಳೆಯ ಮೇಲೆ ಆಗಿರ್ಬೋದು, ಅಥವಾ ಬಂಡೆಯ ಮೇಲೆ ಆಗಿರ್ಬೋದು, ಎಲ್ಲ ಯಾವುದರಾದ್ರೂ ಒಂದು ಯಾಕಂದ್ರೆ ಇವುಗಳ ಮೇಲೆ ಶಾಸನಗಳನ್ನು ಬರೆದ್ರೆ ಅದು ಕಾಲಕ್ಕೂ ಜೀವಂತವಾಗಿರುತ್ತವೆ. ಎರಡನೇದು, ಈ ಶಾಸನಗಳಿಂದ ನಮ್ಗೆ ಏನೇನು ಸಿಗುತ್ತೆ ಅಂದ್ರೆ ಭಾಷಾ ವೈವಿಧ್ಯತೆ. ನಮ್ಮ ಕರ್ನಾಟಕದ ಈಗಲೂ ಸಹ ಅದರ ಬಗ್ಗೆ ಚರ್ಚೆ ಆಗ್ತಾ ಐತೆ. ಕನ್ನಡ ಹಳೆಯದ, ತಮಿಳು ಹಳೆಯದ ಅಂತ. ನಾವು ಆ ಒಂದು ವಿಷಯಕ್ಕೆ ಹೋಗೋದು ಬೇಡ. ಆದರೆ ಅದೆಷ್ಟೋ ಭಾಷೆಗಳು, ಬ್ರಾಹ್ಮಿ, ಪ್ರಾಕೃತ, ಕುರೋಶಿ, ಶಂಕುಲಿಪಿ, ದೇವನಾಗರಿ ಲಿಪಿ, ಕನ್ನಡ, ತಮಿಳು, ಮಲಯಾಳಂ, ಸಂಸ್ಕೃತ, ಇಷ್ಟೋ ಭಾಷೆಗಳಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಶಾಸನಗಳಲ್ಲೂ ಅಂದಿನ ರಾಜರುಗಳು ಬರೆದಿದ್ದಾರೆ. ಅವರು ಕರ್ನಾಟಕವನ್ನು ಆಳಿರ್ಬೋದು, ಆಳದೇನೆ ಇರ್ಬೋದು. ಅದೆಷ್ಟೋ ಶಾಸನಗಳು ನಮ್ಮ ಕರ್ನಾಟಕದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತವೆ. ನಮ್ಮ ಕನ್ನಡ ಭಾಷೆಯನ್ನು ತಗೊಳ್ಳಿ. ನಮ್ಮ ಕನ್ನಡ ಭಾಷೆಯಲ್ಲಿ ಸಿಕ್ಕಿದ ಪ್ರಪ್ರಥಮ ಶಾಸನ ಹಲ್ಮಿಡಿ ಶಾಸನ ಎಂಬೆಲ್ಲರಿಗೂ ಗೊತ್ತಿದೆ. ಕ್ರಿಸ್ತಶಕ 450ರಲ್ಲಿ ಸಿಕ್ಕಿತು. ಆ ಒಂದು ಶಾಸನದಲ್ಲಿ ಬರೆದಿರುವ ಕನ್ನಡ ಬರಹಗಳು ಈಗಿನ ಕನ್ನಡ ಬರಹಕ್ಕೂ ನಾವೇನ ನೋಡ್ಬೋದು, ವ್ಯತ್ಯಾಸನ ನೋಡ್ಬೋದು. ಇದರಿಂದ ಕನ್ನಡದ ಒಂದು ವಿಕಸನವನ್ನು ನಾವು ನೋಡ್ಬೋದಾಗಿದೆ. ಪುರಾತತ್ವ ಶಾಸನಗಳಂದ್ರೆ ಇಷ್ಟೇ. ಅಂದ್ರೆ ಕೋಟೆ ಮೇಲಾಗಿರ್ಬೋದು, ಸ್ಮಾರಕಗಳ ಮೇಲಾಗಿರ್ಬೋದು, ದೇವಾಲಯಗಳನ್ನು ಕಟ್ಟಿಸಿದ ಕಲ್ಲುಗಳ ಮೇಲೆ ಕೊರೆದಿರುವ ಶಾಸನಗಳೇ ಪುರಾತತ್ವ ಶಾಸನಗಳಂತೆ. ನಾವು ಬೇಲೂರು, ಹಳೆಬೀಡುಗಳಿಗೆ ಈಗಲೂ ಹೋದ್ರೆ ನಡ್ಕೊಂಡು ಹೋಗಿರೋ ಜಾಗಗಳಲ್ಲಿ ಶಾಸನಗಳನ್ನ ಬರೆದಿರ್ತಾರೆ. ಕಲ್ಲಿನ ಒಂದು ಕಂಬದ ಮೇಲೆ ಶಾಸನಗಳನ್ನು ಬರೆದಿರ್ತಾರೆ. ಮತ್ತೆ ಸಾಮಾಜಿಕ ಮತ್ತು ಆರ್ಥಿಕ ಇತಿಹಾಸ ಇದರಿಂದ ಏನಂತ ತಿಳಿಸುತ್ತೆ ಅಂದ್ರೆ, ಈ ಶಾಸನಗಳು ಅಂದಿನ ಕಾಲದ ಸಮಾಜ ಹೇಗಿತ್ತು, ಆರ್ಥಿಕತೆ ಹೇಗಿತ್ತು ಅಂತ ತಿಳಿಸುತ್ತೆ. ಅವರ ರಾಜರು ಹೇಗೆ ಇದ್ರು, ಹೇಗೆ ನಮ್ಮ ರಾಜ್ಯವನ್ನು ಆಳ್ತಿದ್ರು, ಎಲ್ಲದರ ಬಗ್ಗೆ ಮಾಹಿತಿ ನೀಡುತ್ತದೆ. ಉದಾಹರಣೆಗೆ ನಾವು ನೋಡ್ಬೋದು, ವಿಜಯನಗರ ಕಾಲದಲ್ಲಿ ಆರ್ಥಿಕ ಸ್ಥಿತಿಗತಿಗಳಂದ್ರೆ, ವಿಜಯನಗರದ ಬೀದಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರು. ಏನನ್ನ? ವಜ್ರ, ರತ್ನ, ಬಂಗಾರ, ವಜ್ರ ವೈಡೂರ್ಯಗಳನ್ನ ಮಾಡ್ತಿದ್ರು. ಇದರಿಂದ ಅವರ ಆರ್ಥಿಕತೆ ಹೇಗಿತ್ತು ಅಂತ ನಾವು ಊಹಿಸ್ಕೊಳ್ಬಹುದು. ಸಾಹಿತ್ಯಗಳನ್ನು ಬರೆಯಲಾರಂಭಿಸಿದ್ರು. ಯಾವುದು? ಶಾಸನಗಳಲ್ಲಿ ಸಾಹಿತ್ಯವನ್ನು ಬರೆಯಲಾರಂಭಿಸಿದ್ರಿಂದ ವ್ಯಾಕರಣಗಳು ಹುಟ್ಕೊಂಡವು. ಅದೆಷ್ಟೋ ಕನ್ನಡ ಪದಗಳು ಎರವಲು ತಗೊಂಡಿಲ್ಲ ನಾವು, ಅದನ್ನ ನೆನ್ಪಿಟ್ಕೊಳ್ಳಿ. ಎರವಲು ತಗೊಂಡಿದ್ರು ಸಹ ಅದು ಬಂದಿದ್ದು ಆಧುನಿಕ ಮಧ್ಯಯುಗದಲ್ಲಿ ಮಾತ್ರ. ಹಳೆಗನ್ನಡ ಆಗಿರ್ಬೋದು, ಆದಿ ಕನ್ನಡ ಆಗಿರ್ಬೋದು, ಇದೆಲ್ಲವೂ ಸಹ ಕನ್ನಡದ ಮೂಲ ಭಾಷೆಯಾಗಿದೆ, ಮೂಲ ಲಿಪಿಯಾಗಿದೆ. ಪ್ರಮುಖ ಉದಾಹರಣೆಗಳನ್ನ ನೋಡ್ಬೋದಾದ್ರೆ, ಹಲ್ಮಿಡಿ ಶಾಸನದ ಕನ್ನಡದ ಪ್ರಪ್ರಥಮ ಶಾಸನ. ಇದನ್ನು ಕ್ರಿಸ್ತಶಕ 450ರಲ್ಲಿ ಬರೆದಿದ್ರು. ಯಾರು ಬರೆದಿದ್ದು? ಇದು ಯಾರ ಬಗ್ಗೆ ಹೇಳುತ್ತೆ ಅಂದ್ರೆ, ಶ್ರೀ ವಿಜಯ ರಾಜನ ಬಗ್ಗೆ ಉಲ್ಲೇಖ ನೀಡುತ್ತದೆ. ಯಾರು ಶ್ರೀ ವಿಜಯ? ಕದಂಬರ ರಾಜ, ಇವನ ಬಗ್ಗೆ ಉಲ್ಲೇಖ ನೀಡುತ್ತದೆ. ಬ್ರಾಹ್ಮಿ ಶಾಸನ ಕ್ರಿಸ್ತಪೂರ್ವ 300ರಲ್ಲಿ ಬರೆದಿದ್ದ ಶಾಸನ. ಎಲ್ಲಿ ಸಿಕ್ಕಿತ್ತು? ಚಿತ್ರದುರ್ಗದ ಜೋಗಿಮಟ್ಟಿಯಲ್ಲಿ ಕಂಡು ಬರುವ ಶಾಸನ. ಇದು ಯಾವುದರ ಶಾಸನ? ಅಶೋಕನ ಶಾಸನ. ಇದರಿಂದ ಏನ್ ತಿಳಿಸುತ್ತೆ ನಮ್ಗೆ?
ಅಶೋಕ ಎಲ್ಲಿಂದ ಎಲ್ಲಿ ತನಕ ಭಾರತವನ್ನು ಆಳ್ತಿದ್ದ, ನಮ್ಮ ಕರ್ನಾಟಕವೂ ಸಹ ಅವನ ಆಧಿಪತ್ಯದಲ್ಲಿತ್ತು ಅಂತ ನೋಡ್ಬೋದು. ಐಹೊಳೆ ಶಾಸನ, ಚಾಲುಕ್ಯರ ಪ್ರಸಿದ್ಧ ದೊರೆ ಅಂತಾನೆ ಹೇಳ್ಬೋದು. ಇಮ್ಮಡಿ ಪುಲಿಕೇಶಿ ಇವನ ದಿಗ್ವಿಜಯ, ಇವನು ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣ ಪತೇಶ್ವರನೆಂಬ ಬಿರುದನ್ನು ಪಡಿತಾನೆ. ಆ ಒಂದು ವಿಷಯವನ್ನು ಸಹ ನಾವು ಯಾವುದರ ಮುಖಾಂತರ ನೋಡ್ಬೋದು, ಈ ಐಹೊಳೆ ಶಾಸನ ಮುಖಾಂತರ ನಾವು ನೋಡಬಹುದಾಗಿ. ಬಾದಾಮಿ ಶಾಸನ, ಮಹಾಕೂಟ ಮಂಗಳೇಶ್ವರ ಕೀರ್ತಿವರ್ಮನ ಆಡಳಿತವನ್ನು ವಿವರಿಸುತ್ತೆ. ಪಟ್ಟದಕಲ್ಲು ಶಾಸನ, ಇದು 2ನೇ ವಿಕ್ರಮಾದಿತ್ಯ ಮತ್ತು ಅವನ ರಾಣಿ ಲೋಕಮಹಾದೇವಿ ಪಟ್ಟದಕಲ್ಲಿನ ದೇವಾಲಯಗಳ ನಿರ್ಮಾಣ ಮತ್ತು ದಾನಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಸಂಜನ್ ಶಾಸನ, ಕ್ರಿಸ್ತಶಕ 871ರಲ್ಲಿ ಅಮೋಘ ವರ್ಷ ನೃಪತುಂಗನ ಬ್ರಾಹ್ಮಣರಿಗೆ ನೀಡಿದ ದಾನವನ್ನು ಹೇಳುತ್ತದೆ. ಬಾಗುಮರ ಶಾಸನ, ರಾಷ್ಟ್ರಕೂಟರ 3ನೇ ಇಂದ್ರನ ಕಾಲದ್ದು. ಇದು ಅವನ ಬಗ್ಗೆ ಮಾಹಿತಿ, ಅವನ ಕಾಲದ ಆಡಳಿತ ಆಗಿರಬಹುದು, ಸಾಂಸ್ಕೃತಿಕ ಕ್ಷೇತ್ರ ಹೇಗೆ ಬೆಳೆದು ಬಂದಿತ್ತು, ಮತ್ತೆ ಅವನು ವ್ಯಾಪಾರ ಅಂದ್ರೆ ಆರ್ಥಿಕತೆ ಹೇಗಿತ್ತು, ಅವನು ಯಾವ ದಿಗ್ವಿಜಯಗಳನ್ನು ಮಾಡಿದ ಅದರ ಬಗ್ಗೆ ಉಲ್ಲೇಖವನ್ನು ನೀಡುತ್ತದೆ. ದೊಡ್ಡವಳ್ಳಿ ಶಾಸನ, ಇದು ಹೊಯ್ಸಳರ ವಿಷ್ಣುವರ್ಧನು ಜೈನ ಧರ್ಮದಿಂದ ಹೇಗೆ ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಂಡು ವೈಷ್ಣವ ಧರ್ಮಕ್ಕೆ ಮತಾಂತರನಾದನೆಂಬ ವಿವರವನ್ನು ನೀಡುತ್ತದೆ. ಬೇಲೂರು ಶಾಸನ, ಚೆನ್ನಕೇಶವ ದೇವಾಲಯದ ಶಾಸನ, ಇದು ವಿಷ್ಣುವರ್ಧ ಮತ್ತು ಶಾಂತಲಾದೇವಿಯ ದಾನವನ್ನು ವಿವರಿಸುತ್ತದೆ. ಹಳೆಬೀಡು ಶಾಸನ, 1ನೇ ನರಸಿಂಹ ಮತ್ತು ಕೇತಮಲ್ಲನ ಆಡಳಿತವನ್ನು ವಿವರಿಸುತ್ತದೆ. ಇವರು ಹೊಯ್ಸಳ ವಂಶಕ್ಕೆ ಸೇರಿದವರು. ಹೀಗೆ ಎಷ್ಟೋ ಶಾಸನಗಳು ನಮ್ಮ ಕರ್ನಾಟಕದಲ್ಲೇ ಕನ್ನಡ ಭಾಷೆಯಲ್ಲೇ ಬರೆದು ನಮಗೆ ಉಪಯುಕ್ತವಾಗಿದೆ. ಏನಕ್ಕೆ? ಕರ್ನಾಟಕದ ಇತಿಹಾಸವನ್ನು ಮರುಸೃಷ್ಟಿಸಕ್ಕೆ. ಕನ್ನಡ ಭಾಷೆ ಮಾತ್ರವಲ್ಲ, ಸಂಸ್ಕೃತ, ತಮಿಳು, ಮಲಯಾಳಂ ಆಗಿರ್ಬೋದು, ಇತರ ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದ ಶಾಸನಗಳು ಸಹ ಕರ್ನಾಟಕದಲ್ಲಿ ಕಂಡು ಬಂದಿದೆ. ತಾಳಗುಂದ ಶಾಸನನೂ ಇದು. ತಾಳಗುಂದ ಶಾಸನ ಈಗ ಒಂದು ಥಿಯರಿ ಹೇಳ್ತೈತೆ, ಸಿದ್ಧಾಂತ ಹೇಳ್ತೈತೆ, ತಾಳಗುಂದ ಶಾಸನ ಹಲ್ಮಿಡಿ ಶಾಸನಕ್ಕಿಂತಲೂ ಹಳೆಯದು ಅಂತ. ಹಂಗಾದ್ರೆ ನೋಡಿ ನಮ್ಮ ಕನ್ನಡ ಎಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಅಂತ. ಇಷ್ಟೇ ಗೆಳೆಯರೆ, ಇದು ಆಧುನಿಕ ಕರ್ನಾಟಕದ ಪೂರ್ವ ಆಧುನಿಕ ಕರ್ನಾಟಕದ ಇತಿಹಾಸ. ಇದು 1ನೇ ಘಟಕ. 2ನೇ ಘಟಕದಲ್ಲಿ 2ನೇ ಅಧ್ಯಯನವನ್ನು ನೋಡೋಣ. ಧನ್ಯವಾದ.